ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬುಧವಾರ ಹಾಗೂ ಗುರುವಾರ 2 ದಿನದ ವ್ಲಾಗನ್ನು ಮಿಕ್ಸಪ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಎಡಿಟ್ ಮಾಡಿ ಹಾಕಿದ್ದೀನಿ. ನಾನು ರಂಗೋಲಿ ಬಿಡ್ತಾಯಿದ್ದೀನಿ ಎಂದಿನಂತೆ 9 o'clock ಆಗಿದೆ ಅನಿಸುತ್ತೆ. ಯಾಕಂದರೆ ನಿಶುನ ಸ್ಕೂಲಿಗೆ ಕಳಿಸಿದ್ಮೇಲೆ ಆನಂತರ ರಂಗೋಲಿ ಬಿಡ್ತಾಯಿದ್ದೀನಿ. ಇಲ್ಲಾಂದರೆ ಅವಳು ಎದ್ದೇಳೋಕ್ಕಿಂತ ಮುಂಚೆನೇ ಒಂದು 7 o'clock ಅಥವಾ 7:30 ಈ ರೀತಿ 7:45 ಒಳಗಡೆ ಅವಳು ಎದ್ದೇಳೋಕ್ಕೆ ಮುಂಚೆ ಬಿಡೋದು. ಇಲ್ಲಾಂದರೆ ಅವಳು ಸ್ಕೂಲ್ಗೆ ಹೋದ್ಮೇಲೆ ಹಾಕೋದು. ಯಾಕಂತೇಳಿದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಯಾಕಂದರೆ ಅವಳು ಹೋಗೋ ತನಕ ಸ್ವಲ್ಪ ರೆಡಿ ಮಾಡಿ ಕಳಿಸ್ಬೇಕು. ಆದ್ದರಿಂದ ಟಿಫನ್ ಎಲ್ಲ ಇವಾಗ ತಿನ್ಕೊಂಡು ಹೋಗ್ತಾ ಇದ್ದಾಳೆ, ಪರವಾಗಿಲ್ಲ. ಎಲ್ಲ ಸೇರಿ ತಿನ್ನಿಸ್ತಾ ಇದ್ದಾರೆ. ಹಾಗೂ ಈಗ ಹೆಡ್ಡಿಂಗ್ಸ್ ಬಿಡ್ತಾಯಿದ್ದೀನಿ ನೋಡಿ, ಈ ಕಡೆ ಸೈಡಲ್ಲಿ ಚೆನ್ನಾಗಿ ಬರ್ತಾಯಿದೆ. ಅದರಲ್ಲಿ ಅಂದರೆ ಇನ್ನೂ ಸೈಡಲ್ಲಿ ಡಿಸೈನ್ಸ್ ಹಾಕೋದನ್ನು ಬರ್ತಾಯಿಲ್ಲ ಅದರಲ್ಲಿ. ಆದರೆ ಎಳೆ ರಂಗೋಲಿ ಎಲ್ಲ ನೋಡಿ ಕಲ್ತ್ಕೊಂಡಿದ್ದೀನಿ ನಾನು ಇವಾಗ ಯೂಟ್ಯೂಬಲ್ಲಿ ನೋಡಿಕೊಂಡು. ಅಂದರೆ ಚಿಕ್ಕದಾಗಿ ಎಳೆ ರಂಗೋಲಿ ಚಿಕ್ಕದಾಗಿ ಕಾಣಿಸಿದ್ರು, ಸಿಂಪಲಾಗಿ ಕಾಣಿಸಿದ್ರು ಅದು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಎಳೆ ರಂಗೋಲಿ ಒಂದೇ ಸಲ ಬರೋದಿಲ್ಲ. ನಾನು ನೋಡಿ ಸ್ಕ್ರೀನ್ಶಾಟ್ ಇಟ್ಕೊಂಡು ಈ ರಂಗೋಲಿ ಬಿಟ್ಟೆ ನಾನು. ನೋಡೋದಕ್ಕೆ ಸಿಂಪಲಾಗೆ ಕಾಣಿಸುತ್ತೆ, ಆದರೆ ಹಿಂಗಿಂದ ಬಂದು ಹಾಗೆ ಬಳಸ್ಕೊಂಡು ಬರೋದು ಇದು ಚಿಕ್ಕ ರಂಗೋಲಿಗಳು ಚೆನ್ನಾಗಿದೆ. ಅಂದರೆ ಇದು ತಮಿಳ್ ಲ್ಯಾಂಗ್ವೇಜಲ್ಲಿತ್ತು. ಲ್ಯಾಂಗ್ವೇಜ್ ತಮಿಳಾದ್ರೂ ಇದು ರಂಗೋಲಿ ಎಳೆ ರಂಗೋಲಿಗಳು ಚಿಕ್ಕದಾಗಿ ಚೆನ್ನಾಗಿತ್ತು ಆ ವ್ಲಾಗ್ಸಲ್ಲಿ. ಇವರು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಬರೀ ರಂಗೋಲಿಗಳ ಬಗ್ಗೆನೇ ವ್ಲಾಗ್ಗಳನ್ನ ಹಾಕ್ತಾಯಿರ್ತಾರೆ. ತುಂಬ ರಂಗೋಲಿಗಳಿದೆ, ತುಂಬ ಚೆನ್ನಾಗಿರೋ ರಂಗೋಲಿಗಳನ್ನ ಬಿಡ್ತಾಯಿದ್ದಾರೆ ಅವರು. ಅದರಿಂದ ನಾನು ಅದರಿಂದ ಕಲ್ತ್ಕೊಂಡೆ. ಆದರೆ ಅವರು ಕೈಯಲ್ಲಿ ರಂಗೋಲಿಲಿ ಬಿಡ್ತಾಯಿಲ್ಲ, ಒಂದು ಬಾಟಲ್ ಇಟ್ಕೊಂಡು, ಈ ಸಾಸ್ದು ಬಾಟಲ್ ಬರುತ್ತೆ ನೋಡಿ, ಆ ಥರ ಸಾಸ್ದು ಬಾಟಲ್ ಇಟ್ಕೊಂಡು ರಂಗೋಲಿನ ಪುಡಿ ಮಾಡಿ ಕಲಸಿ ಅದನ್ನು ಹೀಗೆ ಬಿಡ್ತಾರೆ ಕೈಯಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ. ಅಂದರೆ ಒಣಗಿದ ಮೇಲೆ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ರಂಗೋಲಿನ ನೀರಲ್ಲಿ ಮಿಕ್ಸ್ ಮಾಡಿ ಬಿಟ್ಟಿರ್ತಾರೆ ರಂಗೋಲಿ. ಒಣಗಿದ ಮೇಲೆ ಹೇಗಾಗುತ್ತೋ ಅಂಥೇಳಿ ಗೊತ್ತಿಲ್ಲ ನನಗೆ. ಕೈಯಲ್ಲಿ ಅಂತ ಹೇಳಿದರೆ ನಾನು ಈ ರೀತಿಯಾಗಿ ಬಿಟ್ಟಿದ್ದೆ. ಇಲ್ಲಿ ನೋಡಿ ಅಭ್ಯಂತಿಲ್ಲೇ ಮಲ್ಕೊಂಡಿದ್ದಾರೆ ನಾನು ರಂಗೋಲಿ ಬಿಡಬೇಕಾದ್ರೆ. ಸದ್ಯ ಈ ಕಡೆ ಬಂದಿರಲಿಲ್ಲ ಅವನಿನ್ನು. ರಂಗೋಲಿ ನೋಡ್ದೆ, ಅಂದರೆ ಸಂಜೆ ತನಕ ಇತ್ತು ರಂಗೋಲಿ, ಏನೂ ಮುಟ್ಟಕ್ಕೆ ಹೋಗಿರಲಿಲ್ಲ ಹುಡುಗರು. ಬೆಳಗ್ಗೆಯಿಂದ ಸಂಜೆವರೆಗೂ ರಂಗೋಲಿ ಹಾಗೆ ಇತ್ತು, ಏನೂ ಆಗಿರಲಿಲ್ಲ. ಸಂಜೆ ಮೇಲೆ ರಾತ್ರಿ ನಾನೇ ತುಳಿದ್ಬಿಟ್ಟೆ ಅನಿಸುತ್ತೆ ರಂಗೋಲಿ, ಅದನ್ನು ಹುಡುಗರು ಕೂಡ ಏನೂ ಮಾಡಿರಲಿಲ್ಲ. ಅವತ್ತಿನ ದಿನ ಟಿಫನ್ನು ಎಲ್ಲ ಮುಗ್ದಿತ್ತು. ಟಿಫನ್ ಎಲ್ಲ ಆದಮೇಲೆ ನಿಶು ಸ್ಕೂಲ್ಗೆ ಹೋದ್ಮೇಲೆ ನಾನು ಸಾಂಬಾರು ಮಾಡೋಣ ಅಂಥೇಳಿ ಬಂದೆ. ಹುಳಿ ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನು. ಹುಳಿಕಾಯಿ, ಗೆಡ್ಡೆಕೋಸು ಎಲ್ಲವನ್ನು ಹಾಕಿ ಹುಳಿ ಸಾಂಬಾರು. ಬೇಳೆ ಕೂಗಿಸ್ಕೊಳ್ಳೋಣ ಅಂಥೇಳಿ ಕುಕ್ಕರ್ ತೆಗೆದಿದ್ದೀನಿ ಇವಾಗ. ಆ್ಯಕ್ಚುಲಿ ಅವತ್ತು ಅಮ್ಮ ಅಪ್ಪ ಇಬ್ಬರೂ ಒಂದು ಊರಬ್ಬ ಇದೆ ಅಂಥೇಳಿ ಹೋಗಿದ್ದರು ಅವರು ಮಾವಳ್ಳಿಲಿ. ಆ್ಯಕ್ಚುಲಿ ಅವರು ಹೋಗಿದ್ದರು ಅಲ್ಲಿಗೆ. ಆದ್ದರಿಂದ ನಾನು ಪಾಪು ಇಲ್ಲೇ ಎಲ್ಲೋ ಓಡಾಡ್ತಿದ್ದ. ಅವಾಗ ಅವನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದ ಅವತ್ತು. ರಜ್ಜಿ ಏನಾದರೂ ಇದ್ದಿದ್ರೆ ಅಲ್ಲಿ ಟಿ ವಿ ನೋಡ್ಕೊಂಡು ಕೂತಿರ್ತಿದ್ದರು ಅಜ್ಜಿ ಜೊತೆಗೆ. ನಿಶು ಬೇರೆ ಸ್ಕೂಲ್ಗೆ ಹೋಗಿದ್ದಾಳೆ, ಆದ್ದರಿಂದ ಅವನು ಸ್ವಲ್ಪ ಹಠ ಮಾಡ್ತಿದ್ದ ಪಾಪು. ಸರಿ ಅಂಥೇಳಿ ನಾನು ಟಿ ವಿ ಹಾಕ್ಕೊಟ್ಟಿದ್ದೆ, ಕಾರ್ಟೂನ್ ಹಾಕ್ಕೊಟ್ಟಿದ್ದೀನಿ ಅಂದರೂ ನೋಡ್ತಾನೆ ಹಂಗೆ ಹಿಂಗೆ ಅಲ್ಲಿ ಇಲ್ಲಿ ಅಂಟ್ಕೊಂಡು ಆಟ ಆಡಿಕೊಂಡು ಮಿಸ್ ಮಾಡ್ಕೋತಿದ್ದ ಅನಿಸುತ್ತೆ. ಅಂದರೆ ಕೇಳ್ತಾ ಇರಲಿಲ್ಲ ಅವನು. ನೋಡಿ ಇಲ್ಲೆಲ್ಲ ಓಡಾಡ್ತಿದ್ದಾನೆ ಒಬ್ಬನೇ. ಈಗ ಅಲ್ಲಿ ಫೋನ್ನ ಎತ್ಕೊಳಕ್ಕೆ ಬಂದಿದ್ದಾನೆ, ಸ್ಟ್ಯಾಂಡ್ನ. ನಾನೇ ಎತ್ತಿಡ್ತೀನಿ ಸೈಡಿಗೆ. ನೋಡಿ ಎಲ್ಲ ಹಾಕ್ಕೊಟ್ಟಿದ್ದೀನಿ ಟಿ ವಿನ. ಅಂದರೂ ಸೈಕಲ್ಲು ಇಟ್ಟಿದ್ದೀನಿ ಆಟಾಡ್ತಾನೆ ಅಂಥೇಳಿ. ಆದರೆ ಅಲ್ಲೇನೋ ಆಟ ಆಡೋ ಥರ ಕಾಣ್ತಿಲ್ಲ. ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದಾನೆ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಟ್ಟಿದ್ದೆ ಅವನಿಗೆ, ದ್ರಾಕ್ಷಿನ ಒಂದು ಸ್ವಲ್ಪ ತಿನ್ನಲಿ ಅಂತ ಹೇಳಿ. ಈ ಕಡೆ ಹಿಂದೆಯಲ್ಲಿ ಬಿದ್ದುಬಿಡ್ತಾನೆ ಅಂತ ಭಯ ನನಗೆ. ಕೆಳಗಡೆ ಬಿಟ್ಟರೆ ಅದು ಇದು ಆಟ ಸಾಮಾನು ಅದು ಇದು ತೆಗೆಯೋದು, ಪಾತ್ರೆಗಳು ತೆಗೆಯೋದು ಇದು ಮಾಡ್ತಾನೆ. ಈಗ ಅದಕ್ಕೆ ಚೇರ್ ಹಾಕ್ತೀನಿ ನೋಡೋಣ, ಹಿಂದೆ ಬಿದ್ದರಾಯ್ತು ಅಂತ ಹೇಳಿ. ಈಗ ಯಾರೂ ಇಲ್ಲ ಅಂದರೆ ಒಂದೊಂದ್ಸಲ ಇವನು ಕೈಯೇ ಬಿಡೋದಿಲ್ಲ. ಏನಾದರೂ ಕೆಲಸ ಮಾಡೋಣ ಅಂತಂದರೆ ಈ ರೀತಿ ಮಾಡ್ತಾ ಇರುತ್ತೆ. ಏನಾದರೂ ಟೇಬಲ್ ಮೇಲೆ ಹತ್ತೋದು, ಬೀಳೋದು, ಈ ಥರ ಏನಾದರೂ ಬಿದ್ದರೆ ಅಂತ ಭಯ. ಅದಕ್ಕೇ ಸ್ವಲ್ಪ ಕೆಲಸ ನಿಧಾನ ಆದ್ರೂ ಒಂದೊಂದ್ಸಲ ನಾನು ಅವನ ಕಡೆನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇದ್ಬಿಡ್ತೀನಿ. ನಿಶು ಹಂಗೆಲ್ಲ ಏನು ಯೂಶ್ವಲಿ ಬೀಳಕ್ಕೆ ಹೋಗೋದಿಲ್ಲ. ಏನಾದರೂ ಒಂದು ಆಟ ಸಾಮಾನು ತೊಗೊಂಡು ಆಟ ಆಡ್ತಿರ್ತಾಳೆ. ಇಲ್ಲ ಅಂದರೆ ಕೆಳಗಡೆ ಹೋಗ್ಬಿಡ್ತಾಳೆ ಅವಳು ಆಟ ಆಡೋದಕ್ಕೆ. ಇವನು ಕೆಳಗಡೆ ಕಳಿಸ್ಬೋದು ಆಟಾಡೋದಕ್ಕೆ, ಆದರೆ ಇವನಿನ್ನೂ ಚಿಕ್ಕವನಾಗಿರೋದ್ರಿಂದ ಅವರೆಲ್ಲ ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ.
ಇವನ್ನ ಎತ್ತಿ ಇಳಕಿ ಆಮೇಲೆ ಮೈಕೈನೋ ಮಾಡಿದ್ರಾಯ್ತು ಅಂತ ನಾನು ಎಲ್ಲೂ ಕಳಿಸಿಲ್ಲ. ಸೊ ಇನ್ನೂ ಸ್ನಾನ ಕೂಡ ಆಗಿಲ್ಲ, ಒಂದು ಸ್ನಾನ ಮಾಡಿಸ್ಬೇಕು. ಆದರೆ ಸಾಂಬಾರೆಲ್ಲ ಒಂಚೂರು ರೆಡಿ ಮಾಡಿಬಿಟ್ಟು ಶೆಲ್ಫೆಲ್ಲ ಒರೆಸಿ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ಸೊ 11:30 11:45 ಆಗಿತ್ತು ಅಂತ ಅನಿಸುತ್ತೆ. ಅವರು ಹಬ್ಬಕ್ಕೆ ಹೋದರು, ಊರ ಹಬ್ಬಕ್ಕೆ ಅಮ್ಮ ಮತ್ತು ಅಪ್ಪ ಆಟೋದಲ್ಲಿ ಹೋದರು. ಸೊ ಅಷ್ಟೊತ್ತಿಗೆ ಇನ್ನೇನು ನಿಶುನ್ ಬೇರೆ ಕರ್ಕೊಂಬರ್ಬೇಕಲ್ವ, ಆದ್ದರಿಂದ ಒಂದು ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡಿಬಿಟ್ಟು ಬೇಗ ಹೋಗೋಣ ಅಂಥೇಳಿ. ಹಿಂಗೆ ಸೋಲಾರ್ ನೀರೇನು ಕಾಯ್ದಿರಲ್ಲ ಅಷ್ಟೊತ್ತಿಗೆ ಪಾಪುಗೆ ಸ್ನಾನ ಮಾಡಿಸೋಣ ಅಂತೇಳಿದರೆ. ಬಿಸಿಲು ಹಿಂಗೆ ಕಾಣ್ತಿದೆ, ಆದರೆ ಬಿಸಿನೀರೇನು ಬರೋದಿಲ್ಲ ಈಗ ಅಷ್ಟೊಂದು. ಬೆಚ್ಚಗೆ ಬರುತ್ತೆ, ಆಮೇಲೆ ಬೆಚ್ಚಗಿರೋ ನೀರು ಇದ್ದರೆ ಮಕ್ಕಳಿಗೆ ಮೈಕೈನೋ ಹೋಗೋದಿಲ್ಲ. ಅದರಿಂದ ಒಂದು ಸ್ವಲ್ಪ ಬಿಸಿ, ಒಂದು 10 ಮಿನಿಟ್ಸ್ ಆನ್ ಮಾಡಿದ್ರೆ ಸಾಕು, ಬಿಸಿನೀರು ಬಂದುಬಿಡುತ್ತೆ. ಆಮೇಲೆ ಆಫ್ ಮಾಡಿದ್ರೆ ಆಯಿತು ಗೀಝರು. ಸೊ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂಥೇಳಿ ಜಾರನ್ನು ನಾನು ತೊಳ್ಕೊತಾ ಇದ್ದೀನಿ. ಅದನ್ನು ಆ್ಯಸ್ ಯೂಶುವಲ್ ಹುಳಿ ಸಾಂಬಾರಿಗೆ ಏನೇನು ಹಾಕ್ತೀನೋ ಅದೆಲ್ಲ ಹಾಕ್ಬಿಟ್ಟು ಹಾಕೋದಷ್ಟೇ. ಪಾಪು ಕಾಣಿಸ್ತಿಲ್ಲ, ಒಂದು ದ್ರಾಕ್ಷಿ ಖಾಲಿ ಮಾಡಿದ್ದಾನೆ ಅಂತ ಅನಿಸುತ್ತೆ. ಒಂದು ಸ್ವಲ್ಪನೇ ಹಾಕ್ಕೊಟ್ಟಿದ್ದೆ ತಿನ್ನಲಿ ಅಂತ ಹೇಳಿ. ಸೊ ಇದರಲ್ಲಿ ತುಂಬ ತರ್ತರಿಯಾಗಿ ಚೆನ್ನಾಗಾಗುತ್ತೆ. ನಾನು ಹೇಳಿದ್ನಲ್ಲ, ಈ ಜಾರಲ್ಲಿ, ಈ ಮಿಕ್ಸಿಲಿ ತುಂಬ ನುಣ್ಣಗಾಗೋದಿಲ್ಲ. ತುಂಬ ನುಣ್ಣಗಾಗ್ಬಿಟ್ರೆ ಸಾಂಬಾರು ನನಗೇನೋ ಚೆನ್ನಾಗಿ ಅನಿಸೋದಿಲ್ಲ. ಸ್ವಲ್ಪ ತರ್ತರಿಯಾಗಿ ಚೆನ್ನಾಗಾಗುತ್ತೆ ಇದರಲ್ಲಿ. ನೋಡಿ, ಇದು ಬೆಳಿಗ್ಗೆ ನಾವು ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ, ನಿಶುನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಅವ್ನು ಮತ್ತೆ ಕಾರ್ ಹತ್ರ ಹೋಗೋದು ಬರೋದು, ಹಿಂಗೆ ಆಟ ಆಡ್ತಾಯಿದ್ದಾನೆ. ಅಲ್ಲಿ ಕೂತ್ಕೊಂಡು ಅವ್ರ ಪಪ್ಪನ ಕೂರಿಸ್ಕೊಂಡು ಇಲ್ಲಿ ಆಟ ಆಡ್ತಾವನೆ, ಹೋಗೋಣ ಬರೋಣ ಅಂತ. ಡೈಲಿ ಅವನು ಕೂಡ ಹೋಗ್ತಾನೆ ಅವ್ರ ಅಕ್ಕನ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ತೆಗೆ ಥರ ಮಾಡೋದು, ಆಮೇಲೆ ಪಪ್ಪನ ಮುಖ ನೋಡೋದು, ಈ ಥರ ಆಟ ಆಡ್ತಾಯಿದ್ದಾನೆ. ಅದಿನ್ನೂ ತೆಗೆಯೋದು ಗೊತ್ತಾಗಿಲ್ಲ ಅವನಿಗೆ. ಏನಾದರೂ ತೆಗೆಯೋದು ಗೊತ್ತಾದರೆ ಡೋರ್ ಲಾಕು ಅವನೇ ತೆಕ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ ಕಾರು ಒಳಗಡೆಗೆ. ಸೊ ಹಾಲೊಂದು ಕುಡಿಸಿರ್ತೀನಿ, ಹಾಲು ಕುಡಿಸ್ಬಿಟ್ಟು ಕರ್ಕೊಂಡು ಹೋಗಿರ್ತೀನಿ ಅವನಿಗೆ. ಬೂಸ್ಟ್ ಆ್ಯಸ್ ಯೂಶುವಲ್ ಹಾಕ್ಕೊಡೋದು, ಇಲ್ಲ ಹಾರ್ಲಿಕ್ಸ್ ಕೂಡ ಕುಡಿಸ್ಬೋದು. ಅಂದರೆ ನಾವೆಲ್ಲರೂ ಬೂಸ್ಟ್ ಆಗಿರೋದ್ರಿಂದ ನಿಶುಗೆ ಅವನಿಗೆ ಎಲ್ರಿಗೂ ಬೂಸ್ಟ್ ಕುಡಿಸ್ಬಿಟ್ಟು ಕರ್ಕೊಂಡು ಹೋಗಿ ನಿಶುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ವಿ. ನೋಡಿ, ಮಸಾಲೆ ರುಬ್ಬಿದ್ದಾಗಿದೆ, ಈಗ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಹೇಳಬೇಕು ಅಂತೇಳಿದರೆ, ಇವತ್ತು ಬೆಳಿಗ್ಗೆ ಅವಳನ್ನು ಸ್ಕೂಲಿಗೆ ಬಿಟ್ಟು ಬಂದರೆ ಅದು ಥರ್ಸ್ಡೇ ವ್ಲಾಗು ಮತ್ತು ವೆಡ್ನೆಸ್ಡೇ ವ್ಲಾಗು ಎರಡು ಮಿಕ್ಸ್ ಆಗಿದೆ ಇದು. ಸೊ ಇದು ನೋಡ್ತಾ ಇರೋದು ವೆಡ್ನೆಸ್ಡೇದು. ಸೊ ಎರಡು ಮಿಕ್ಸಪ್ ಆಗಿರೋದ್ರಿಂದ ಇನ್ ಬಿಟ್ವೀನ್ ನಾನು ಸ್ಯಾಂಡ್ವಿಚ್ ಮಾಡಿದ್ದೀನಿ ವ್ಲಾಗನ್ನು. ಸೊ ತುಂಬ ಜನ ಈವ್ನಿಂಗ್ ಮಿನಿ ವ್ಲಾಗ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಬಟ್ ನನಗೆ ಈವ್ನಿಂಗ್ ಮಿನಿ ವ್ಲಾಗ್ ಎಲ್ಲ ಅಪ್ಡೇಟ್ ಮಾಡೋದಕ್ಕೆ ಟೈಮ್ ಆಗೋಲ್ಲ. ಸೊ ಈ ಮಾರ್ನಿಂಗ್ ವ್ಲಾಗನ್ನೇ ಮಾಡೋದಕ್ಕೆ, ಅದು ಎಡಿಟ್ ಮಾಡಿ ಎಲ್ಲ ಹಾಕೋದಕ್ಕೆ, ಅದಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ. ಸೊ ವಾಯ್ಸ್ ಓವರ್ ಕೊಡೋದಿಲ್ಲ ಅಂತಂದರೆ ಇನ್ನೂ ಬೇಗನೆ ಆಗುತ್ತೆ. ಸೊ ಹುಡುಗರೆಲ್ಲ ಇರೋದ್ರಿಂದ ಸ್ವಲ್ಪ ಗಲಾಟೆ ಗದ್ದಲ ಸೌಂಡು ಬೇರೆ ಇರುತ್ತಲ್ವ, ಆದ್ದರಿಂದ ನಾನು ವಾಯ್ಸ್ ಓವರ್ ಕೊಡಲೇಬೇಕಾಗತ್ತೆ. ಮ್ಯೂಟ್ ಮಾಡಿ, ನಾಯ್ಸ್ ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡೋದ್ರಿಂದ ಎಡಿಟ್ ಮಾಡೋದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ವಿಷಲ್ ಓಡಿಸ್ಬೇಕಾಗತ್ತೆ. ಫಸ್ಟೆಲ್ಲ ಒಂದು ವಿಷಲ್ ಓಡಿಸ್ತಾ ಇದ್ದೆ, ಬೇಳೆ ಎಲ್ಲ ಸುಮಾರಾಗಿ ಸ್ವಲ್ಪ ಬೆಂದಿರ್ತಿತ್ತು, ಬೇಯ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಏನು ಮಾಡ್ತೀನಿ, 2 ವಿಷಲ್ ಓಡಿಸ್ಬಿಡ್ತೀನಿ. ಒಂದೊಂದ್ಸಲಿ 3 ವಿಷಲ್ ಹೊಡೆದ್ರೂ ಹೊಡೀತು. ಯಾಕಂತೇಳಿದರೆ ಸಾಂಬಾರು ತುಂಬ ಬೇಳೆ ಚೆನ್ನಾಗಿ ಬೆಂದಿದ್ರೆ ಸಾಂಬಾರು ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಗಟ್ಟಿಗೆ. ಸೊ ಇದು ಅವರೇ ಬೇಳೆ ಅಂತೇಳಿದರೆ ಅದನ್ನೇನು ಜಾಸ್ತಿ ಕೂಗ್ಸೋಂಗೇನಿಲ್ಲ. ಅದನ್ನು ನಾನು ಕುಕ್ಕರ್ಗೆ ಹಾಕೋದಕ್ಕೆ ಹೋಗಲ್ಲ. ಅವರೇ ಬೇಳೆ ಇದ್ಬಿಟ್ರೆ ಅದನ್ನು ತಪ್ಪಲೆಯಲ್ಲೇ ಬೇಯಿಸ್ಬಿಡ್ತೀನಿ. ಕುಕ್ಕರ್ಗೆ ಹಾಕಿ ಒಂದಿನ ಅದು ಫುಲ್ಲು ಪೇಸ್ಟ್ ಆದಂಗೆ ಆಗಿಬಿಟ್ಟಿತ್ತು ಅವರೇ ಬೇಳೆ, ತುಂಬ ಬೇಗ ಬೆಂದೋಗುತ್ತದ್ದು. ಆದ್ದರಿಂದ ನಾನು ಅವರೇ ಬೇಳೆ ಏನಾದರೂ ಇದ್ದರೆ ಕುಕ್ಕರ್ಗೆ ಹಾಕೋದಕ್ಕೆ ಹೋಗೋದಿಲ್ಲ. ಅದನ್ನು ಡೈರೆಕ್ಟಾಗಿ ತಪ್ಪಲೆಯಲ್ಲಿ ಹಾಕಿ ಬೇಯಿಸ್ಬಿಡ್ತೀನಿ. ಒಂದು ಸ್ವಲ್ಪ ನೀರಿಟ್ಟು ಬೇಳೆ ಹಾಕಿ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ನೋಡಿದ್ರೆ ಸಾಕು, ಅದು ಬೆಂದೋಗಿರುತ್ತೆ ಅವರೇ ಬೇಳೆ. ಅದನ್ನು ಜಾಸ್ತಿ ಮೊಸಪ್ಪಿಗೆ ಹಾಕೋದು, ಮತ್ತು ಈ ಹುಳಿ ಸಾರಿಗೆಲ್ಲ ಕಮ್ಮಿನೇ ಅವರೇ ಬೇಳೆ ಹಾಕೋದು, ಮೊಸಪ್ಪಿಗೆ ಹಾಕೋದು ನಾನು ಜಾಸ್ತಿ. ಜೊತೆಗೆ ಇದು ಜಾಕ್ ಫ್ರೂಟ್ ಇರುತ್ತಲ್ಲ, ಹಲಸಿನ ಹಣ್ಣು ಬೀಜ ಕೂಡ ಹಾಕ್ತೀವಿ ಮೊಸಪ್ಪಿಗೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನೊಂದು ಸ್ವಲ್ಪ ಒಣಗಿಸ್ಬಿಟ್ಟು
ಆಮೇಲೆ ಅದು ಸಿಪ್ಪೆಯನ್ನು ಬಿಡಿಸಿ ಬೇಯೋದಕ್ಕೆ ಹಾಕಿದ್ರೂ ಆಯಿತು, ಇಲ್ಲಾಂದರೆ ಸಾಂಬಾರೆಲ್ಲ ಲಾಸ್ಟಲ್ಲಿ ಹಾಕಿದ್ಮೇಲೆ ಈ ಹಲಸಿನ ಬೀಜ ಹಾಕಿದ್ರೂ ಆಯಿತು. ಅದು ತುಂಬ ಚೆನ್ನಾಗಿ ಸಾಂಬಾರಲ್ಲಿ ಸಿಗುತ್ತೆ. ಅಂದರೆ ಈ ಲಾಸ್ಟ್ ಟೈಮ್ ಮಾಡಿದ್ವಿ, ನನಗೇನು ಜಾಸ್ತಿ ಸಿಗಲಿಲ್ಲ, ಮಿಸ್ ಆಗಿದೆ ಅನಿಸುತ್ತೆ, ಬೇರೆಯವ್ರಿಗೆಲ್ಲ ಹೋಗಿದೆ ಅದು ಎಲ್ರಿಗೂ. ಸೊ ಈಗ ಇನ್ನೇನಿದು ವಿಷಲ್ ಹೊಡೆಯುತ್ತೆ, ಇದನ್ನು ಆಫ್ ಮಾಡಿ ಇನ್ನೇನು ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಬದನೆಕಾಯಿ ಎಲ್ಲ ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಳ್ಳೋದು. ಸಾಸಿವೆ, ಆಯಿಲ್ ಹಾಕಿ, ಈರುಳ್ಳಿ ಹಾಕಿ, ಆಮೇಲೆ ಬದನೆಕಾಯಿ ಹಾಕಿ ಒಗ್ಗರಣೆ ಹಾಕ್ತೀನಿ. ಆಮೇಲೆ ಒಗ್ಗರಣೆ ಹಾಕಿದ್ದಾದಮೇಲೆ ಕುಕ್ಕರಿಂದ ತೆಗೆದು ಅದಕ್ಕೆ ಹಾಕಿ ಅದಕ್ಕೆ ಬಗ್ಗಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ತೀನಿ ಅಷ್ಟೇ. ನೋಡಿ, ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಎಣ್ಣೆ ಎಲ್ಲ ಕಾಯ್ದಿದೆ, ಸೊ ಸಾಸಿವೆ ಎಲ್ಲ ಚಿಟಪಟ ಅಂತ ಇದೆ. ಈಗ ಅದಕ್ಕೆ ಇದು ವಿಷಲ್ ಹೊಡೆದ್ಮೇಲೆ ಬಗ್ಗಿಸ್ಬಿಟ್ಟು ಕುದಿಸೋದಷ್ಟೇ. ಕರಿಬೇವು, ಈರುಳ್ಳಿ ಹಾಕಿದ್ದೀನಿ. ಬದನೆಕಾಯಿ ಬೇಕಿದ್ದರೆ ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕ್ಕೊಬೋದು, ಆದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ಆಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ಅಮ್ಮ ಈ ರೀತಿ ಮಾಡ್ತಾಯಿದ್ರು, ಬದನೆಕಾಯಿ ಎಲ್ಲ ಸಪ್ರೇಟಾಗಿ ಹೀಗೆ ಎಣ್ಣೆಯಲ್ಲಿ ಹುರಿದ್ಬಿಟ್ಟು. ಅವಾಗ ಒಂಥರ ಅದು ಡಿಫ್ರೆಂಟ್ ಟೇಸ್ಟಿಯಾಗಿ ಚೆನ್ನಾಗಿರ್ತಾಯಿತ್ತು. ಸೊ ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ ಈಗ. ಅಂದರೆ ಅವ್ರು ಕುಕ್ಕರ್ಗೆ ಹಾಕ್ಬಿಟ್ಟು ಕುದಿಸ್ತಾಯಿದ್ರು ಬದನೆಕಾಯಿನ, ಆದರೆ ನಾನು ಕುಕ್ಕರಿಂದ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಅಮ್ಮ ಊರಿಗೆ ಹೋಗೋದ್ರಿಂದ ಅವರು ಕಾಯೆಲ್ಲ ತುರ್ದ್ಕೊಟ್ಬಿಟ್ಟೆ ಹೋಗಿದ್ರು, ಎಲ್ಲ ರೆಡಿ ಮಾಡಿ ಸಾಂಬಾರಿಗೆ ಒಂದು ಸ್ವಲ್ಪ. ಯಾಕಂದರೆ ಪಾಪು ಆಮೇಲೆ ಕೈ ಬಿಡಲ್ಲ, ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂತೇಳಿ ಅವ್ರು ಸಾಂಬಾರಿಗೆ ರೆಡಿ ಮಾಡಿಕೊಟ್ಟು ಹೋಗಿದ್ದಾರೆ. ನೋಡಿ, ಇವನು ಈ ರೀತಿ ಇಲ್ಲೆಲ್ಲ ತಕ್ಕೊಂಡು ಅಂದ್ಕೊಂಡು ಈ ರೀತಿ ಮಾಡುತ್ತೆ. ಅದು ತೆಗೆದು ಆಟ ಆಡಿದ್ರೆ ಪರವಾಗಿಲ್ಲ, ಏನಾದರೂ ಕಾಲ ಮೇಲೆ ಹಾಕ್ಕೊಂಡ್ರೆ ಅಂತ ಅಷ್ಟೇ. ಆದರೆ ಯೂಶ್ವಲಿ ಕಾಲ ಮೇಲೆ ಹಾಕ್ಕೊಳ್ಳೋದಿಲ್ಲ. ಈಗ ಒಂದೊಂದೇ ತೆಕ್ಕೊಂಡು ಇವಾಗ ಈ ರೀತಿ ರೂಢಿ ಮಾಡ್ಕೊಂಡಿದೆ. ಹಿಂಗೆಲ್ಲ ತೆಗೆದು ಆಟ ಆಡೋದನ್ನು ರೂಢಿ ಮಾಡ್ಕೊಂಡವನೆ. ಇನ್ನೂ ಒಳಗಡೆ ಏನೇನಿದೆ ಅಂತ ನೋಡ್ತಾ ಇದ್ದಾನೆ. ಆಟ ಸಾಮಾನುಗಳು ಅಲ್ಲ, ಪಾತ್ರೆಗಳು. ಇವರು ಆಟ ಸಾಮಾನೆಲ್ಲ ಕಟ್ಬಿಟ್ಟು ಒಂದು ಚೀಲದಲ್ಲಿ ಮೇಲಕ್ಕೆ ಇಟ್ಬಿಟ್ಟಿದ್ದೀವಿ. ಇಲ್ಲಾಂದರೆ ಅದನ್ನು ದಿನ ತೆಗೆದು ಗುಡ್ಡೆ ಹಾಕ್ಕೊಂಡ್ಬಿಡ್ತಾರೆ. ಇಲ್ಲಾಂದರೆ ಅಂದರೆ ಡ್ರಾಯರಲ್ಲಿ ಒಂದು ಸ್ವಲ್ಪ ಒಂದು 2-3 ಆಟ ಸಾಮಾನುಗಳಿವೆ. ಅವಳಿಗೆ ಎಷ್ಟು ಬೇಕೋ ಅಷ್ಟು. ಎಲ್ಲೇ ಇದ್ದರೂ ನಿಶ್ವಿಕಾ ಎಲ್ಲ ಆಟ ಸಾಮಾನುಗಳನ್ನೂ ಒಂದು ಕಡೆ ಅಸೆಂಬಲ್ ಮಾಡೋದು, ಇಲ್ಲಾಂದರೆ ಎಲ್ಲ ಆಟ ಸಾಮಾನುಗಳನ್ನೂ ಆರ್ಗನೈಸ್ ಮಾಡಿ ಒಂದು ಕಡೆ ಜೋಡಿಸೋದು, ಇಲ್ಲಾಂದರೆ ಒಂದು ಕಡೆ ತುಂಬ್ಕೊಂಬಿಡೋದು ಒಂದು ಬ್ಯಾಗಿಗೆ. ಈ ರೀತಿ ಮಾಡ್ತಾಳೆ ನಿಶ್ವಿಕಾ ಯಾವಾಗ್ಲೂ. ಸೊ ಅದನ್ನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಚೆನ್ನಾಗಿ ಜೋಡಿಸಿರ್ತಾಳೆ ಅವಳು ಆಟ ಸಾಮಾನು ಯಾವಾಗ್ಲೂ, ಅದಕ್ಕೋಸ್ಕರ. ಸೊ ಇದು ಇವತ್ತಿಂದು ಸಾಂಬಾರು ವ್ಲಾಗ್ ಇದು. ಇವತ್ತು ನಮ್ಮ ಮನೇಲಿ ನಾವು ಉಪ್ಸಾರು ಮಾಡಿದ್ವಿ. ಸೊಪ್ಪಿತ್ತು, ಸೊಪ್ಪಿಗೆ ಬೇಳೆ ಹಾಕ್ತೆ ಆ್ಯಸ್ ಯೂಶ್ವಲ್ಲು, ತೊಗರಿಬೇಳೆ ಹಾಕ್ಬಿಟ್ಟು ಉಪ್ಸಾರು. ಸೊ ಬೇಗನೆ ಆಯಿತು ಉಪ್ಸಾರು. ಆಮೇಲೆ ಇವತ್ತು ಕೂಡ ಅಮ್ಮ ಇರಲಿಲ್ಲ, ಅವರು ಸ್ಯಾರಿ ಎಕ್ಸ್ಚೇಂಜ್ ಮಾಡಿಸೋದಕ್ಕೆ ಅಂತ ಹೋಗಿದ್ರು ಸುಂಕದಕಟ್ಟೆಗೆ. ಸೊ ನಾನು ಉಪ್ಸಾರಿಗೆ ಎಲ್ಲ ರೆಡಿ ಮಾಡಿ ಉಪ್ಸಾರು ಮಾಡ್ತಾಯಿದ್ದೀನಿ. ಇನ್ನೇನು ಸಾಂಬಾರು ಆದಮೇಲೆ ಅವರು ಅಡುಗೆ ಊಟ ಕೂಡ ಬರಲಿಲ್ಲ. ಇನ್ನೇನು ಊಟಕ್ಕೆ ನಾನು, ರಾಕಿ, ಅಪ್ಪ ಮತ್ತು ಹುಡುಗರಿಗಷ್ಟೇ. ಸೊ ಸೊಪ್ಪು ಬೆಂದಿರೋ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಒಂದೊಂದ್ಸಲಿ ಏನನ್ಸುತ್ತೆ ಅಂದರೆ ಈ ಉಪ್ಸಾರಿಗೆ ನಾವು ಬೇರೆ ಆ್ಯಸ್ ಯೂಶ್ವಲ್ ನಾವು ನೀರು ಕುಡಿತೀವಲ್ಲ, ಕುಡಿಯೋ ನೀರೇ ಹಾಕಬೇಕಾ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಈ ಸೊಪ್ಪು ಬೆಂದಿರೋ ನೀರು, ಅದು ಸೊಪ್ಪಿಗೆ ಒಂದೊಂದ್ಸಲಿ ತೊಳೆದಿದ್ರೂ ಕೂಡ ಅದೆಷ್ಟು ಫರ್ಟಿಲೈಸರ್ಸ್ ಇರುತ್ತೋ, ಅದೇನೋ ನಾವು ಅದು ಬೆಂದಿರೋ ನೀರಲ್ಲಿ ಫರ್ಟಿಲೈಸರ್ಸ್ ಇರುತ್ತೇನೋ ಅನ್ನೋ ಥರ ಅನಿಸುತ್ತೆ ನನಗೆ. ಸೊ ಇದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ, ಬೇರೆ ನೀರು ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ, ಸಪ್ರೇಟಾಗಿ ಕುಡಿಯೋ ನೀರು ಕೂಡ ಹಾಕಿದ್ದೀನಿ. ಮತ್ತು ಈ ಸೊಪ್ಪು ಬೆಂದಿರೋ ನೀರನ್ನ ಒಂದು ಸ್ವಲ್ಪ ಈಗ ನೋಡಿ ಹೀಗೆ ಹಾಕ್ತಾಯಿದ್ದೀನಿ. ಒಂದು 5-6 ಸೌಟೇನೋ ಹಾಕಿದ್ದೀನಿ. ಪಾತ್ರೆ ಎಲ್ಲ ಆಲ್ರೆಡಿ ತೊಳೆದಿಟ್ಬಿಟ್ಟಿದ್ದೀನಿ ಫಸ್ಟೇ. ಟಿಫನ್ಗಿಂತ ಮುಂಚೆನೇ ಪಾತ್ರೆಗಳೆಲ್ಲ ತುಂಬಿಡ್ತೀನಿ. ಆಮೇಲೆ ಟಿಫನ್ ಆದಮೇಲೆ ಶೆಲ್ಫ್ ಒರೆಸಿ ಪಾತ್ರೆ ತೊಳೆದಿಟ್ಬಿಟ್ರೆ ಆಯಿತು. ಪಾತ್ರೆಗಳೇನು ಜಾಸ್ತಿ ಬೀಳೋದಿಲ್ಲ. ಒಂದೊಂದ್ಸಲಿ ಬೀಳುತ್ತೆ, ಸಂಡೇ ನಾನ್ ವೆಜ್ ಅದು ಇದು ಇದ್ದಾಗ ಜಾಸ್ತಿ ಬೀಳುತ್ತೆ. ಇನ್ನು ಆ್ಯಸ್ ಯೂಶ್ವಲ್ ಬೇರೆ ದಿನಗಳಲ್ಲೇನು ಅಷ್ಟೊಂದು ಇರೋದಿಲ್ಲ. ಒಂದ್ಸಲಿ ತೊಳೆದಿಟ್ರೆ ಆಯಿತು. ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ ನಾನು.
ಸೊ ಇದು ಟಿಫನ್ ವ್ಲಾಗ್ ಬಂದು ಇದು ಟಿಫನ್ ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ವಿ. ಸೊ ದೋಸೆ ನಾನು ಜ್ಯೋತಿಗೆ ಮತ್ತು ನನಗೆ ಅಮ್ಮಂಗೆ ಎಲ್ರಿಗೂ ಸೇರಿ ದೋಸೆ ಹಾಕ್ಕೋತಾ ಇದ್ದೀನಿ. ಅಮ್ಮಂದು ಟಿಫನ್ ಫಸ್ಟೇ ಆಗೋಯಿತು, ಯಾಕಂತೇಳಿದ್ರೆ ಅವ್ರನ್ನ ಹೇಳಿದ್ನೆಲ್ಲ ಸೀರೆ ಎಕ್ಸ್ಚೇಂಜ್ ಮಾಡ್ಸೋಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ, ಅದಕ್ಕೆ ಅವರು ಫಸ್ಟೇ ಟಿಫನ್ ಮಾಡಿದ್ರು. ಟೈಮ್ ಆಗೋಗುತ್ತೆ 11 ಅಷ್ಟೊತ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡು ಅವರು ಬೇಗನೆ ಟಿಫನ್ ಮಾಡಿದ್ರು. ಆದ್ದರಿಂದ ಎಲ್ರಿಗೂ ದೋಸೆ ಹಾಕಿಡ್ತಾಯಿದ್ದೀನಿ ನಾನು. ಆರೋಗುತ್ತೆ, ಆಮೇಲೆ ಹಾಟ್ ಬಾಕ್ಸ್ಗೆ ಏನಾರು ಹಾಕಿಡಿ ಅಂತ ಜ್ಯೋತಿ ಹೇಳ್ತಾಯಿದ್ರು. ಅದರಿಂದ ನಾನು ಹಾಟ್ ಬಾಕ್ಸ್ ತೊಗೊಂಡು ಹಾಟ್ ಬಾಕ್ಸ್ಗೆ ಹಾಕ್ತೀನಿ ಆಮೇಲೆ. ಸೊ ನನಗೆ 3 ದೋಸೆ, ಆಮೇಲೆ ಜ್ಯೋತಿಯವ್ರಿಗೆ 3, ಅಮ್ಮಂಗೆ ಅವರು ಕೂಡ 3 ಹಾಕ್ಕೊಂಡ್ರು ಅಂತ ಅನಿಸುತ್ತೆ. ನಾನು ಹಾಟ್ ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ. ನಾನು ಹಾಕಿದ್ರೆ 4 ಹಾಕ್ತೀನಿ, 4 ಹಾಕ್ಕೊಡ್ತೀನಿ ಅಮ್ಮಂಗೆ. ಆದರೆ ಅವರೇ ಹಾಕ್ಕೊಂಡ್ರೆ 3 ಹಾಕ್ಕೋತಾರೆ ಅನಿಸುತ್ತೆ. ಇವತ್ತು ಕೂಡ 3 ಹಾಕ್ಕೊಂಡಿದ್ದಾರೆ ಅನಿಸುತ್ತೆ, ಯಾಕಂದರೆ ಒಂದು ಎಕ್ಸ್ಟ್ರಾನೇ ಮಿಕ್ಕಿತ್ತು ಇವತ್ತು ದೋಸೆ. ಸೊ ನಾನು ಹಾಟ್ ಬಾಕ್ಸ್ಗೆಲ್ಲ ಏನು ಹಾಕಿಟ್ಕೊಳ್ಳಲ್ಲ. ನನಗೆ ಅಂತೇಳಿದ್ರೆ ನಾನು ಆರೋಗಿದ್ರೂ ಹಾಗೆ ಒಂದೊಂದ್ಸಲಿ ಪಲ್ಯ ಬಿಸಿ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಅದೇ ಜ್ಯೋತಿ ಅವರು ಇವತ್ತು ಆರಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಹಾಟ್ ಬಾಕ್ಸಿಗೆ ಹಾಕಿದ್ದೀನಿ. ಸೊ ನೋಡಿ, ಉಪ್ಸಾರಿಗೆ ಅಂಥೇಳಿ ಉಪ್ಸಾರು ಮಾಡ್ತಿದ್ನಲ್ಲ, ಸೊ ಅದ್ರದ್ದೇ ಸೊಪ್ಪಿದು ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಸೊ ಅರ್ಧ ಸಾಕಾ ಅಂತ ಅಂದೆ, ಕೇಳ್ಕೊಂಬರೋಣ ಅಂಥೇಳಿ, ಇಷ್ಟು ಸಾಕಾ ಅಂಥೇಳಿ. ಇಲ್ಲ ರಾತ್ರಿಗೆ ಆಮೇಲೆ ಪಲ್ಯಕ್ಕೆಲ್ಲ ಶಾರ್ಟೇಜ್ ಆಗಿಬಿಡುತ್ತಲ್ಲ ಅಂತ ಹೇಳಿ, ಇಲ್ಲ ಪೂರನೇ ಹಾಕು ಬೆಂದರೆ ಇನ್ನೆಷ್ಟಾಗುತ್ತೆ ಅಂತ ಹೇಳಿದ್ರು. ಅದರಿಂದ ಸೊಪ್ಪನ್ನು ಪೂರ ಹಾಕಿದ್ದೀನಿ. ಪೂರ್ತಿ ಸೊಪ್ಪನ್ನು ಹಾಕಿ ಬೇಯಿಸಿ ಅದನ್ನು ಪಲ್ಯಕ್ಕೆ ಹಾಕಿದ್ರೆ ಅದು ಕರೆಕ್ಟಾಗೇ ಆಗುತ್ತೆ. ಅರ್ಧ ಹಾಕಿದ್ರೆ ಅದು ಪಲ್ಯ ಶಾರ್ಟೇಜ್ ಆಗುತ್ತೆ ರಾತ್ರಿಗೆ ಅಂಥೇಳಿ ಪೂರ್ತಿನೇ ಬೇಯೋಕೆ ಹಾಕ್ತೆ ನಾನು ಚಿಕ್ಕ ಕುಕ್ಕರಲ್ಲೇ. ಸೊ ಕುಕ್ಕರ್ ತುಂಬೋಗ್ಬಿಡ್ತಾಯಿತ್ತು ಸೊಪ್ಪು. ನಾನು ಫಸ್ಟೇ ಬೇಯಿಸ್ಬಿಟ್ಟು ಮುಚ್ಚಬೇಕಾ ಅಂತೆಲ್ಲ ಸ್ಟಾರ್ಟಿಂಗ್ ಉಪ್ಸಾರು ಮಾಡಬೇಕಾದ್ರೆ ಆ ರೀತಿ ಅನ್ಕೋತಾ ಇದ್ದೆ. ಸೊಪ್ಪು ಫುಲ್ಲು ಕುಕ್ಕರ್ ತುಂಬ ಇರ್ತಾಯಿತ್ತು. ಸೊ ಅದು ಬೆಂದಮೇಲೆ ಸ್ವಲ್ಪನೇ ಆಗುತ್ತೆ, ಕ್ಲೋಸ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ಆ ರೀತಿ ಈಗಲೂ ಕೂಡ ಫುಲ್ಲಾಗಿದೆ. ದೊಡ್ಡ ಕುಕ್ಕರ್ ತೊಗೊತಾ ಇದ್ದೆ ಫಸ್ಟ್ ನಾನು. ಇಲ್ಲ, ಇವಾಗ ನಾರ್ಮಲಾಗಿ ಮೀಡಿಯಮ್ ಕುಕ್ಕರ್, ಸಾಂಬಾರು ಹೇಗೆ ಮಾಡ್ತೀವೋ ಇದರಲ್ಲಿ ಹುಳಿ ಸಾಂಬಾರು ಮಾಡ್ತೀವಲ್ಲ, ಹುಳಿ ಸಾಂಬಾರು ಮಾಡೋ ಅಂಥದ್ರಲ್ಲೇ ಈ ಸೊಪ್ಪನ್ನು ಕೂಡ ಬೇಳೆ, ಸೊಪ್ಪು, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕಿಡ್ತೀನಿ. ಸೊ ಒಣಮೆಣ್ಸಿನ್ಕಾಯಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಉಪ್ಸಾರಿಗೆ. ಆದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನೇ ರೂಢಿ. ನಾವು ಎಲ್ಲದಕ್ಕೂ ಹಸಿಮೆಣ್ಸಿನ್ಕಾಯಿನೇ ಹಾಕೋದು ನಮ್ಮ ಮನೆಯಲ್ಲಿ. ಒಣಮೆಣ್ಸಿನ್ಕಾಯಿ ಏನೂ ಹಾಕೋದಿಲ್ಲ. ಸೊ ಚಟ್ನಿಗೂ ಕೂಡ ಅಷ್ಟೇ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದಿಲ್ಲ. ಪ್ರತಿಯೊಂದಕ್ಕೂ ಚಟ್ನಿಗಾಗಿರ್ಬೋದು, ಉಪ್ಸಾರಾಗಿರ್ಬೋದು, ಎಲ್ಲದಕ್ಕೂ ಹಸಿಮೆಣ್ಸಿನ್ಕಾಯಿನೇ. ಇಲ್ಲ ಅಂಥೇಳಿದರೆ ಇದು ಸಾಂಬಾರು ಪುಡಿ ಖಾರ ಅಷ್ಟೇ ಯೂಸ್ ಮಾಡೋದು, ಸಾಂಬಾರು ಪುಡಿ ಖಾರ. ಸೊ ನಾನು ಅನ್ನಕ್ಕೆ ಇಡ್ತಾಯಿದ್ದೀನಿ. ಸೊ ಹುಡುಗರಿಗೆ ಅಂತೇಳಿದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿಡ್ತೀನಿ. ಇಲ್ಲ ನಮಗೆ ಅಂತೇಳಿದ್ರೆ ಒಂದು ಸ್ವಲ್ಪ ಕಮ್ಮಿನೇ ನೀರು ಹಾಕಿಡ್ತೀನಿ. ಸೊ ನಿಶುಗೆ ಉದ್ರಾಗೆ ಇಷ್ಟ, ಉದ್ರಾಗೆ ಇಡ್ತೀನಿ ಅವಳಿಗೆ ಯಾವಾಗ್ಲೂ. ಸೊ 1 ವಿಷಲ್ ಹೊಡ್ಸಿದ್ರೆ ಆಯಿತು. 2 ವಿಷಲ್ ಹೊಡ್ಸಿದ್ರು ಅಂತೂ ಫುಲ್ಲು ಮಸ್ತೋಗಿರುತ್ತೆ. ಸೊ ಒಂದೇ ವಿಷಲ್ ಹೊಡಿಸ್ತೀನಿ ಯಾವಾಗ್ಲೂ ಸಾಕು ಅಂತ ಹೇಳಿ. ಸೊ ಆವತ್ತಿನ ದಿನ ಬೇಗನೆ ಕೆಲಸ ಆಗೋಗಿತ್ತು. ಜ್ಯೋತಿ ಕೂಡ ಕಾಣ್ತಿಲ್ಲ ನೋಡಿ ಅವತ್ತು. ಸೊ ಆದ್ದರಿಂದ ನಾನೊಬ್ಬಳೇ ರಿಲ್ಯಾಕ್ಸ್ಡಾಗಿ ಮಾಡ್ತಾಯಿದ್ದೀನಿ ಕೆಲಸನ. ಅಂದರೆ ಪಾಪು ಓಡಾಡ್ಕೊಂಡಿದ್ದಾನೆ ಅವತ್ತು. ಸೊ ಇನ್ಮೇಲೆ ನಾನು ಮಿಕ್ಸೆಡ್ ವ್ಲಾಗ್ ಬದಲು ಅವತ್ತಿನ ದಿನದ್ದು ಅವತ್ತೇ ವ್ಲಾಗ್ ಅಪ್ಡೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಮಿಕ್ಸೆಡ್ ವ್ಲಾಗ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ವಿಡಿಯೋ ಇರುತ್ತೆ ನೋಡಿ. ಇದು ನಾನು ಎಡಿಟ್ ಮಾಡಾದ್ಮೇಲೆ ಮಿಕ್ಕಿರೋಂಥ ವಿಡಿಯೋಗಳಿರುತ್ತೆ. ಸೊ ಅದನ್ನೆಲ್ಲ ನಾನು ಜಾಯಿನ್ ಅಪ್ ಮಾಡಿದಾಗ ಅದು ಈ ರೀತಿಯಾಗಿ ಮಿಕ್ಸಪ್ ಆಗಿರುತ್ತೆ ವ್ಲಾಗ್ಸು. ಸೊ ನೆಕ್ಸ್ಟಿಂದ ಹಾಗೆ ಮಿಕ್ಸೆಡ್ ವ್ಲಾಗ್ ಬದಲು ಅವತ್ತಿಂದ ಅವತ್ತಿಗೆ ಹಾಕಬೇಕು ಅಂತ ಅನ್ಕೋತಾ ಇದ್ದೀನಿ. ಹಳೇದು ಎಡಿಟ್ ಆಗಿರೋ ಅಂಥದ್ದು, ಉಳಿದಿರೋ ಅಂಥದ್ದನ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡು. ಸೊ ಇವಾಗ ಸುಮಾರು ಒಂದು 1:30 ಆಗಿದೆ ಇವತ್ತು. ರಾಕೇಶ್ ಅವ್ರೇನೋ ಕಾರ್ಕಿ ಕೇಳ್ತಾಯಿದ್ರು, ಬಿಸ್ಕೆಟ್ ಬಂದಿದೆ ಅಂತ ಹೇಳಿ. ಸೊ ಅದರಿಂದ ಕಾರ್ಕಿ ಕೊಡ್ತಾ ಇದ್ದೀನಿ. ರಾಕೇಶ್ ಅವರು
ಬಂದಮೇಲೆ ಅವ್ರದ್ದು ಊಟ ಆದಮೇಲೆ ಅವರು ರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಹುಡುಗರು ಕೂಡ ಮಲ್ಕೊಂಬಿಟ್ಟಿದ್ದಾರೆ, ಏನು ಊಟನೇ ಮಾಡಿಲ್ಲ, ಹಂಗೆ ಮಲ್ಕೊಂಡಿದ್ದಾರೆ. ಅವನು ಒಂದು ತುತ್ತು ಬಾಯಿಗೆ ಇಟ್ಕೊಂಡು ಹಂಗೆ ಮಲ್ಕೊಂಬಿಟ್ಟ, ಅವ್ರ ತಾತ ವಾಕಿಂಗ್ ಹೋಗಿದ್ದಾರೆ ಅಂತ ಹೇಳಿ. ಸೊ ಇನ್ನೂ ಬಂದಿಲ್ಲ, ಕೆಳಗಡೆ ಇದ್ದಾರೆ, ಇವಾಗ ಬರ್ತಾರೆ ಅಂತ ಅನಿಸುತ್ತೆ. ಸೊ ಈಗ ಮಧ್ಯಾಹ್ನ ಟೈಮ್ ಕೂಡ ಅವ್ರ ತಾತ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಪಾಪುನ. ಹಾಗೆ ವಾಕಿಂಗ್ ಕರ್ಕೊಂಡೋಗಿ ಅವನಿಗೆ ಚಾಕ್ಲೇಟ್ ಕೊಡಿಸ್ಬಿಟ್ಟಿದ್ದಾರೆ, ಅದು ಬೇರೆ ಒಂದು ಸ್ವಲ್ಪ ತಿಂದು ಹಂಗೆ ಮಲ್ಕೊಂಡಿದ್ದಾನೆ. ತುತ್ತು ಬಾಯಲ್ಲಿತ್ತು, ಹಾಗೆ ಮಲ್ಕೊಂಬಿಟ್ಟ ಇವತ್ತು ಅವನು. ಸೊ ಈಗ ಎದ್ಮೇಲೆ ಅವನಿಗೂ ತಿನ್ನಿಸ್ಬೇಕು, ನಿಶುಗೂ ತಿನ್ನಿಸ್ಬೇಕು. ನಿಶು ಕೂಡ ಅಲ್ಲಿ ನೋವು ಅಂತ ಇದ್ಲು. ಸೊ ರಾಕೇಶ್ ಅವ್ರು ಬಂದಿದ್ದಾರೆ, ಈಗ ಅವ್ರು ಊಟ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಸೊ ನಾನು ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಹುಡುಗರು ಎದ್ದೋಳೋ ಅಷ್ಟೊತ್ತಿಗೆ ಇನ್ನೇನು ಆ್ಯಸ್ ಯೂಶಲು ಅನ್ನ, ಉಪ್ಸಾರು, ಪಲ್ಯ ಇದೆ, ಅದನ್ನು ನಾನು ರಾಕೇಶು ಬಡಿಸ್ಕೊಂಡು ಊಟ ಮಾಡಿದ್ರಾಯಿತು. ಅಂದರೆ ಮಜ್ಜಿಗೆ ಎಲ್ಲ ಏನೂ ಇವತ್ತು ಕಡ್ದಿಲ್ಲ, ಇನ್ನೂ ಮೊಸರು ಹಾಗೆ ಇದೆ. ಸೊ ಮೊಸರು ಹಾಕ್ಕೊಂಡು, ಮಜ್ಜಿಗೆ ಅನ್ನೋಕ್ಕಿಂತ ನನಗೆ ಜಾಸ್ತಿ ಮೊಸರನ್ನನೇ ಇಷ್ಟ ಆಗುತ್ತೆ. ಮಜ್ಜಿಗೆ ಕುಡಿಯೋಕ್ಕೆ ಚೆಂದ, ಯಾಕಂದರೆ ಅನ್ನಕ್ಕೆ ಅದೊಂದು ಸ್ವಲ್ಪ ತೆಳುವೇ ಅನಿಸುತ್ತೆ. ಆದ್ದರಿಂದ ಮೊಸರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು, ಸಾಲ್ಟ್ ಹಾಕ್ಕೊಂಡ್ರೆ ಆಯಿತು. ನಾನು ಯೂಶ್ವಲಿ ಮೊಸರನ್ನನೇ ಇಷ್ಟಪಡ್ತೀನಿ. ಒಂದೊಂದ್ಸಲಿ ಸಾಂಬಾರು ಇದ್ರೂ ಮೊಸರನ್ನನೇ ಇಷ್ಟ ನನಗೆ. ಈ ವ್ಲಾಗ್ ನೋಡಿ, ಇದು ತುಂಬ ಚೆನ್ನಾಗಿದೆ. ಅವತ್ತು ಹೇಳಿದ್ನಲ್ಲ, ಅವ್ರ ಅಜ್ಜಿ ತಾತ ಇಲ್ಲಿ ಊರ ಹಬ್ಬಕ್ಕೆ ಹೋಗಿದ್ರು ಅಂತೇಳಿ. ಆವತ್ತಿನ ದಿನ ನಾನು ನಿಶುನ ಕರ್ಕೊಂಬರೋಕ್ಕೆ ಅಂತ ಹೋದಾಗ ಪಾಪುನ ಕರ್ಕೊಂಬಂದಿದ್ದೆ. ಇಲ್ಲಿ ನೋಡಿ, ಹೀಗೆ ಮಾಡ್ತಾಯಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಕಾರ್ ಒಳಗಡೆ ಕೂತ್ಕೊಂಡು ಹಾರನ್ ಮಾಡ್ತಾಯಿದ್ದಾನೆ. ನಿಶುನ ಕರ್ಕೊಂಬರ್ತಾಯಿದ್ದೀನಿ. ಸೊ ಹಾಗೆ ಇವ್ರನ್ನೆಲ್ಲ ಕರ್ಕೊಂಡು ನಾನು ಅಂಗಡಿ ಹತ್ರ ಹೋದೆ. ಹಾಗೆ ದೊಡ್ಡಮ್ಮವ್ರ ಮನೆಗೆ ಹೋಗಿ ನಮ್ಮ ಮನೆಗೆ ಬಂದ್ವಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅವನಂತೂ ಖುಷಿಯಾಗಿ ಹಾರನ್ ಮಾಡ್ಕೊಂಡಿದ್ದ. ಅಬ್ಬಿ ಅಂತೂ ಒಂದು ರೌಂಡ್ ಬಂದುಬಿಟ್ಟಿದ್ದೀವಿ ಆಚೆಗಡೆ ಅಂತ ಹೇಳಿ. ಇಬ್ರಿಗೂ ಖುಷಿ ಕಾರಲ್ಲಿ ಓಡಾಡೋದಕ್ಕೆ, ಇಬ್ಬರು ಮಕ್ಳಿಗೂ. ಧನ್ಯವಾದಗಳು.